ರಾಮಯ್ಯ, ರಾಮಯ್ಯ. ಬಂದೆ ಬುದ್ಧಿ. ಮಕ್ಕಳಲ್ಲಿ? ಅವ್ರಾಗಲೇ ಕಾರಲ್ಲಿ ಕೂತವ್ರಿ ಬುದ್ಧಿ. ಭಾವ, ಟಿಫಿನ್ ಮಾಡ್ಕೊಂಡು ಹೋಗಿ. ಇಲ್ಲ, ನಾನು ಆಫೀಸಲ್ಲೇ ಮಾಡ್ಕೊತೀನಿ. ಭಾವ, ಭಾವ. ಹಾ, ಓಕೆ ಓಕೆ. ಹಲೋ, ಬನ್ನಿ ಇಲ್ಲಿ. ಯಾರು ನೀವು? ಯಾರು ಬೇಕು? ಶ್ರೀಕಾಂತ್ ಸರ್. ಹಾಗಂದ್ಬಿಟ್ಟು ಸೀದಾ ಒಳಗಡೆ ಹೊರಟೋದ್ರೆ ಇಲ್ಲಿ ಗರುಡ್ ಕಂಬತ್ತಾರ ನಿಂತಿರೋದಾದ್ರು ನಾನು ಯಾಕೆ? ಮೊದಲು ಮೀನ್ ಹಿಡಿಬೇಕಾದ್ರೆ ಗಾಲಕ್ಕೆ ಎರೆಹುಳ ಹಾಕ್ಬೇಕು ಅಂತ ನಿಮಗೆ ಗೊತ್ತಿಲ್ವಾ? ಮೊದಲು ಪೂಜಾರಿ, ಆಮೇಲೆ ದೇವ್ರು. ಸಿನಿಮಾ ಸಂಗೀತ ಮಾತ್ರ ಅಲ್ಲ, ಭಕ್ತಿಗೀತೆಗಳಾಗಿರ್ಬೋದು, ಭಾವಗೀತೆಗಳಾಗಿರ್ಬೋದು, ಸಂಗೀತ ಸುಮಧುರವಾಗಿದ್ರೆ ಖಂಡಿತ ಸಕ್ಸಸ್ ಆಗೇ ಆಗತ್ತೆ. ನಿಮ್ಮಂತವರು ಇಂಥ ಸಂಗೀತನ, ಹೊಸ ಗಾಯಕ ಗಾಯಕಿಯರನ್ನ ಎನ್ಕರೇಜ್ ಮಾಡಬೇಕು. ಶ್ಯೂರ್ ಸರ್, ಡೆಫಿನೆಟ್ಲಿ. ಖಂಡಿತ ಸರ್. ನೀವು ಇಷ್ಟು ಹೇಳಿದ್ಮೇಲೂ ನಾವು ಇಲ್ಲ ಅನ್ನಕ್ಕಾಗತ್ತಾ? ಬರ್ತೀವಿ. ಥ್ಯಾಂಕ್ ಯು. ನೀವು ಸಾಹೇಬ್ರು ಇಲ್ಲಿದ್ದಾರೆ, ನೀವು ಹೋಗಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಅಭಿ, ಗುಡ್ ಮಾರ್ನಿಂಗ್. ಕಮ್ ಕಮ್ ಕಮ್. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಟೇಕ್ ಯೋರ್ ಸೀಟ್. ಹೇಗಿತ್ತು ಜರ್ನಿ? ಫೈನ್ ಸರ್. ಗುಡ್. ಅಭಿ, ನೀನ್ ಅವತ್ತು ಮಾತಾಡಿದ ರೀತಿ ನೋಡಿ ನೀನ್ ಮೆಂಟಲಿ ಅಪ್ಸೆಟ್ ಆಗಿದ್ಯಾ ಅಂತ ನನಗನ್ನಿಸ್ತು. ಕಷ್ಟ ನಷ್ಟಗಳು ಮನುಷ್ಯಂಗಲ್ದೆ ಮರಕ್ಕ ಬರುತ್ತೆ. ಬಂದದನ್ನ ಬಂದಾಗ ಸ್ವೀಕರಿಸಬೇಕು. ಕಾಲದ ಜೊತೆ ಹೊಂದ್ಕೊಂಡು ಹೋದ್ರೇನೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು. ಏನಂತೀಯ? ನಿಜ ಸರ್. ಹೊರಗ್ತಾ ಕೂತ್ರೆ ಏನೂ ನಡೆಯಲ್ಲ. ನಿನ್ನಂತ ಪ್ರತಿಭಾವಂತರು ತಮ್ಮ ಪ್ರತಿಭೆನ ಜಗತ್ತಿಗೆ ತೋರಿಸ್ಬೇಕು. ಆ ಶಕ್ತಿ ನಿನ್ನಲ್ಲಿದೆ ಅಭಿ. ಆ ನಂಬಿಕೆಯಿಂದಲೇ ನಿನ್ನನ್ನ ನಾನಿಲ್ಲಿ ಕರ್ಸ್ಕೊಂಡಿದ್ದು. ನೀನು ಮತ್ತೆ ಮಾಮೂಲಿ ಮನುಷ್ಯನ ಆಗ್ಬೇಕು. ಥ್ಯಾಂಕ್ ಯು ಸರ್. ಅಷ್ಟೇ ಅಲ್ಲ, ಲವಲವಿಕೆಯಿಂದ ಇರಬೇಕು. ಅದೇ ನನ್ನ ಉದ್ದೇಶ. ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ ಸರ್. ಅಭಿ, ಋಣದ ಮಾತು ಯಾಕೆ? ನಾಳೆನೇ ರೆಕಾರ್ಡಿಂಗ್ ಇಟ್ಕೋತೀನಿ. ನಿನಗೆ ತುಂಬಾ ಇಷ್ಟವಾದ ಹಾಡನ್ನು ಹಾಡು. ಮುಂದೆ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋಣ. ಹಾಗೆ ಆಗ್ಲಿ ಸರ್. ಅನು, ಇಲ್ಲಿದೀಯಾ? ಅಭಿ ಬಂದಿದ್ದಾನೆ. ಅವನ ಹಾಡನ್ನ ಇವತ್ತು ರೆಕಾರ್ಡ್ ಮಾಡ್ಬೇಕು ಅಂತಿದ್ದೀನಿ. ಯಾಕೆ? ಅರೆ ಯಾಕೆ ಅಂದ್ರೆ ಇಟ್ ಈಸ್ ಅವರ್ ಬಿಸ್ನೆಸ್. ಅವನ ಹಾಡನ್ನು ಕೇಳಿದ್ಮೇಲೆ ಆ ಹಾಡನ್ನ ಕ್ಯಾಸೆಟ್ ಮಾಡ್ಬೇಕು ಅಂತ ಅನಿಸ್ತು. ಅದಕ್ಕೆ ಇನ್ವೈಟ್ ಮಾಡಿದೆ. ಸಿಂಗರ್ಸ್ ಜೊತೆ ಅಷ್ಟು ಅಟ್ಯಾಚ್ಮೆಂಟ್ ಇಲ್ದಿದ್ರೆ ಹೇಗೆ? ಹಾ, ರೆಕಾರ್ಡಿಂಗ್ಗೆ ನೀನು ಬರಬೇಕು. ನನಗೆ ಮನೆ ತುಂಬಾ ಕೆಲಸ ಇದೆ. ಮನೆ ಕೆಲಸ ಯಾವಾಗ್ಲೂ ಇದ್ದಿದ್ದೆ. ಬೇಗ ರೆಡಿ ಆಗು. ಸಾರಿ ಭವ. ಓ, ಇಟ್ಸ್ ಆಲ್ ರೈಟ್. ಯಾವುದಕ್ಕೂ ಕಾರ್ ಕಳಿಸ್ತೀನಿ. ಸಾಧ್ಯ ಆದ್ರೆ ಬಾ. ಅನು, ಅವಿಗೆ ಈ ವಿರಹ ಗೀತೆ ಅಂದ್ರೆ ತುಂಬಾ ಇಷ್ಟ ಅಂತ ಕಾಣುತ್ತೆ. ಬಹುಶಃ ಯಾರನ್ನಾದ್ರೂ ಪ್ರೀತಿಸಿ ಸೋಲನ್ನು ಅನುಭವಿಸಿರ್ಬೇಕು. ನೀನ್ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಿದ್ಯಾ?
ಕಂಗ್ರ್ಯಾಚುಲೇಷನ್ಸ್ ಅಭಿ. ಥ್ಯಾಂಕ್ ಯು ಸರ್. ನಿನ್ನ ಹಾಡು ನಮ್ಮ ಹೃದಯನ ಅಲ್ಗಾಡ್ಸ್ಬಿಡ್ತು. ಅನ್ನು ಅಂತೂ ಕರಿ ಕಣ್ಣೀರಾಗೋದ್ಲು. ಕೀಪ್ ಇಟ್ ಅಪ್. ನಿನ್ನ ಹಾಡಲ್ಲಿ ಅರ್ಥ ಇದೆ, ಜೀವ ಇದೆ. ನೀನಿನ್ನೂ ಒಳ್ಳೆ ಹಾಡನ್ನ ಹಾಡಬಲ್ಲೆ ಅನ್ನೋ ನಂಬಿಕೆ ನನಗಿದೆ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಮಧುರ 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 ಪ್ರೀತಿ ಎಷ್ಟು ಮಧುರ, ಮರೆತ ಒಂದು ಕ್ಷಣಕ್ಕೆ ಮನಸ್ಸಿಂದ ದೂರ ದೂರ. ಸರ್. ಅಭಿ ಪ್ಲೀಸ್ ಕಮ್. ಸರ್, ನಾನು ಬಂದ ಕೆಲಸ ಆಯ್ತು, ನಾನು ಹೊರಡ್ತೀನಿ ಸರ್. ಆಯ್ತಾ? ಆಗೋಯ್ತು ಅಂತ ನೀನೇ ಅನ್ಕೊಂಡ್ಬಿಟ್ರೆ ಹೇಗೆ ಅಭಿ? ಒಂದ್ ಹಾಡಲ್ಲಿ ಕ್ಯಾಸೆಟ್ ಮಾಡಕ್ಕಾಗತ್ತಾ? ಇಂಪಾಸಿಬಲ್. ಅಬೀಸ್ ಮೆಲೋಡೀಸ್ ಅನ್ನೋ ಹೆಸರಲ್ಲಿ ಒಂದು ಫುಲ್ ಕ್ಯಾಸೆಟ್ ನ ಮಾರ್ಕೆಟ್ಗೆ ಬಿಡುಗಡೆ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಅಂದ್ರೆ ನಾನು ಇನ್ನೂ ಹಾಡ್ಬೇಕಾ ಸರ್? ಯಾಕೆ ಹಾಡಲ್ವಾ? ಅಭಿ, ಒಬ್ಬ ಸಿಂಗರ್ ಆದವನು ಈ ಪ್ರೀತಿ ಮೇಲೆ, ಭಗ್ನ ಹೃದಯದ ಮೇಲೆ, ಪ್ರೇಮಿಗಳ ಮೇಲೆ ಡಿಫ್ರೆಂಟ್ ಆಂಗಲ್ಸ್ ಅಲ್ಲಿ ಎಷ್ಟು ಹಾಡುಗಳನ್ನು ಬೇಕಾದರೂ ಹಾಡಬಹುದು. ಒಬ್ಬ ಕವಿ ಮನಸ್ಸು ಅನ್ನೋ ಒಂದೇ ಒಂದು ಪದದ ಮೇಲೆ ಎಷ್ಟೊಂದು ಸೊಗಸಾದ ಹಾಡುಗಳನ್ನು ಬರೆದಿದ್ದಾನೆ ಗೊತ್ತಾ? ನೀನು ಅಷ್ಟೇ. ನಿನ್ ಮನಸ್ಸಿನಲ್ಲಿರೋ ಭಾವನೆ ಮೇಲೆ ಹಾಡ್ತೀಯೋ ಅಥವಾ ನಿನ್ ಬರೋ ಹಾಡುಗಳಲ್ಲಿ ಕೆಲವನ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಡ್ತೀಯೋ ನಿನಗೆ ಸೇರಿದ್ದು. ಅದಕ್ಕೆ ನೀನಿನ್ನೂ ಸ್ವಲ್ಪ ದಿವಸ ಇಲ್ಲೇ ಇರಬೇಕು. ಇಲ್ಲ ಸರ್, ನಾನು ಹೋಗ್ಬೇಕು ಅನ್ಕೊಂಡಿದ್ದೀನಿ. ಧಾರಾಳವಾಗಿ ಹೋಗ್ಬೋದು, ಆದ್ರೆ ಎಲ್ಲಾ ಹಾಡುಗಳನ್ನ ಹಾಡು ಮುಗಿಸಿದ ಮೇಲೆ ಅಲ್ಲಿವರೆಗೂ ಯು ಆರ್ ಮೈ ಗೆಸ್ಟ್. ಗೆಸ್ಟ್ ತರಾನೇ ಇರಬೇಕು. ನಡಿ, ಹೋಟೆಲ್ ಖಾಲಿ ಮಾಡಿ ಮನೆಗೆ ಹೋಗೋಣ. ಸರ್. ನೋ ಸಾರ್ ಗೀರ್, ನಡಿ, ಕಮ್ ಕಮ್. ಇದೇ ನಮ್ಮನೆ, ಬಾ. ಅರೆ ಅಭಿ, ಯಾಕೆ ಸಂಕೋಚ ಪಡ್ತಿದ್ಯಾ? ಒಳಗ್ ಬಾ. ಅನು, ಅಭಿ ಹಾಡ್ಬೇಕಾಗಿರೋ ಹಾಡುಗಳು ಇನ್ನೂ ಬಾಕಿ ಇರೋದ್ರಿಂದ ಆ ರೆಕಾರ್ಡಿಂಗ್ ಮುಗಿಯೋವರೆಗೂ ಅಭಿ ನಮ್ಮನಲ್ಲೇ ಇರ್ತಾನೆ. ಹೀಸ್ ಅವರ್ ಗೆಸ್ಟ್. ಬಾ, ರೂಮ್ ತೋರಿಸ್ತೀನಿ. ಅಭಿ. ಎಸ್ ಸರ್. ಇದೇ ನಿನ್ ರೂಮ್. ಹೇಗಿದೆ? ಫೈನ್ ಸರ್, ಥ್ಯಾಂಕ್ ಯು. ಹಾ, ಬೈ ದ ವೇ, ಏನು ಸರ್ ಇದು? ನಿನ್ನ ಹಾಡಿಗೆ ರೆಮ್ಯುನರೇಷನ್. ಸಾರಿ ಸರ್, ನಾನು ಹಾಡಿದ್ದು ಹಣಕ್ಕೋಸ್ಕರ ಅಲ್ಲ. ದಯವಿಟ್ಟು ಬೇಡಿ ಸರ್. ಮತ್ತಿನ್ನೇನ್ ಬೇಕು? ನೀವು ನನ್ನ ಮೇಲೆ ಇಟ್ಟಿರೋ ಅಭಿಮಾನವೇ ಸಾಕು ಸರ್. ಗುಡ್, ಥ್ಯಾಂಕ್ ಯು ಸರ್. ಫೀಲ್ ಅಟ್ ಹೋಮ್, ರಿಲ್ಯಾಕ್ಸ್. ಎಸ್ ಎಸ್. ಅನು, ಬಂದೆ. ಅಭಿಗೆ ಊಟ ತಗೊಂಡೋಗ್ ಕೊಡು. ರಾಮಯ್ಯ, ಅಮ್ಮ. ಮೇಲ್ ಹೋಗಿ ಊಟ ಕೊಟ್ಟು ಬನ್ನಿ. ಆಯ್ತಮ್ಮ. ಅನು, ನಾನ್ ಹೇಳಿದ್ದು ನಿನ್ಗೆ. ಮನೆಗ್ ಬಂದ ಅತಿಥಿಗಳನ್ನ ಗೌರವಿಸಬೇಕಾದ್ದು ನಮ್ ಧರ್ಮ. ನಿಮಗೆ ಬೇಡವಾಗಿರೋ ಗೌರವ ಸೇವೆನ ಬೇರೆಯವ್ರಿಗೆ ಮಾಡುವಂತ ಅವಶ್ಯಕತೆ ನನಗಿಲ್ಲ. ಭಾವ, ಯಾಕೆ ಕರೆದಿದ್ದು? ಹಾ, ನಾನು ಅರ್ಜೆಂಟ್ ಆಗಿ ಬಾಂಬೆಗೆ ಹೋಗ್ಬೇಕಾಗಿದೆ. 2 ದಿನದಲ್ಲಿ ಬಂದ್ಬಿಡ್ತೀನಿ. ನಾನ್ ಬರೋವರೆಗೂ ಅಭಿಗೆ ಏನ್ ಬೇಕೋ ನೋಡ್ಕೊ. ಅದಕ್ಕೆ ರಾಮಯ್ಯ ಇದ್ದಾರಲ್ಲ. ಅದಷ್ಟು ಗೌರವ ಅಲ್ಲ. ನನ್ ಗೌರವನು ನಾನು ಕಾಪಾಡ್ಕೋಬೇಕಲ್ಲ. ಇಟ್ಸ್ ಆಲ್ ರೈಟ್, ನಿನ್ನಿಷ್ಟ. ನಾನು ಬರ್ತೀನಿ. ಸರ್,
ನಿಮ್ ಯಜಮಾನ್ರಲ್ಲಿ ಅರ್ಜೆಂಟ್ ಕೆಲಸದ ಮೇಲೆ ಊರಿಗೆ ಹೋಗಿದ್ದಾರೆ ಸರ್. ಊರಿಗೆ ಹೋಗಿದಾರ? ಯಾಕೆ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ನನಗೆ ಗೊತ್ತು. ನೀವು ಹೋಗಿ. ಸರ್ ಊಟ? ಬೇಡ, ನಂಗೆ ಹಸುವಿಲ್ಲ. ತಗೊಂಡು ಹೋಗಿ. ಅಂಕಲ್ ಅಂಕಲ್ ಏನ್ ಕುಡಿತಿದ್ದೀರಾ ಅಂಕಲ್? ಔಷಧಿ. ಔಷಧಿ ಪುಟ್ಟ. ಔಷಧಿನ? ನಿಮ್ಗೇನ್ ಕಾಯಿಲೆ ಅಂಕಲ್? ಹಾರ್ಟ್ ಒಡೆದು ಹೋಗಿದೆ. ಈ ಔಷಧಿ ಕುಡಿದ್ರೆ ಹಾರ್ಟ್ ಅನ್ಕೊಳ್ಳುತ್ತಾ ಅಂಕಲ್? ಇಲ್ಲ ಪುಟ್ಟ, ಒಂದ್ಸಲ ಒಡೆದು ಹೋದ್ರೆ ಮುಗೀತು. ಇನ್ಯಾವತ್ತೂ ಅಂಟ್ಕೊಳ್ಳೋದಿಲ್ಲ. ಹಾಗಾದ್ರೆ ಈ ಔಷಧಿ ಕುಡಿಯೋದ್ ವೇಸ್ಟ್. ಹೌದು ಪುಟ್ಟ, ವೇಸ್ಟ್. ನನ್ ಬದುಕೆ ವೇಸ್ಟ್. ನೀವು ಊಟ ಮಾಡಿದ್ರ? ನೀವು ಮಾಡಿದ್ರಾ ಅಂಕಲ್? ಇಲ್ಲಮ್ಮ. ನೀವು ಹೋಗಿ ಮಲ್ಕೋ. ಹೋಗಿ ಹೋಗಿ ಹೋಗಿ. ಮಮ್ಮಿ ಮಮ್ಮಿ, ಅಂಕಲ್ ಔಷಧಿ ಕುಡಿತಿದ್ದಾರೆ, ಊಟನೇ ಮಾಡಿಲ್ಲ. ರಾಮಯ್ಯ, ಅಮ್ಮ. ಅವ್ರು ಊಟ ಮಾಡಿಲ್ವಾ? ಇಲ್ಲಮ್ಮ, ನಿನ್ನೆ ಇಟ್ಟದ್ದೇ ತಿಂದಿಲ್ಲ. ಒಂದೇ ಸಮನೆ ಕುಡಿತಾ ಇದ್ದಾರೆ. ಅವ್ರನ್ನ ನೋಡ್ತಾ ಇದ್ರೆ ಬಹಳ ದಿವಸ ಬರ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ ತಾಯಿ. ಮಮ್ಮಿ, ಅಂಕಲ್ ಊಟ ಮಾಡಕ್ ನೀನಾದ್ರೂ ಹೇಳು ಮಮ್ಮಿ. ಮಮ್ಮಿ, ಅಂಕಲ್ಗೆ ಊಟ ತಗೊಂಡೋಗ್ ಕೊಡು ಮಮ್ಮಿ. ಅಭಿ, ಅಭಿ, ಯಾರು? ನಾನು. ಅನು ಅನು ಅನು, ಇಲ್ಲಿಗೆ ಯಾಕೆ ಬಂದೆ? ಹೋಗು. ಯಾಕೆ? ಇದು ಇದು ನೀನ್ ಬರ್ಬಾರ್ದ ಜಾಗ. ನೀನ್ ಬರ್ಬೇಕಾಗಿರೋ ಜಾಗಕ್ಕೆ ಬಂದಿದ್ಯಾ? ಇಲ್ಲ ಅನು, ಇಲ್ಲ. ಹೋಗ್ಬೇಕಾದ ಜಾಗಕ್ಕೆ ಬಂದಿದ್ದೀನಿ. ಅಲ್ಲ, ನನ್ನನ್ನ ಈ ಮನೆಯಿಂದ ಕಳಿಸ್ಬೇಕು ಅಂತ ಬಂದಿದ್ಯಾ? ನನ್ ಭಾವನ್ ಮನಸ್ಸನ್ನ ಹಾಳು ಮಾಡ್ಬೇಕು ಅಂತ ಬಂದಿದ್ಯಾ? ನನ್ ಸಂಸಾರನ ಒಡೆದು ಹಾಕೋಕೆ ಅಂತ ಬಂದಿದ್ಯಾ? ಸ್ಟಾಪ್ ಇಟ್. ನೀನ್ ಅನ್ಕೊಂಡು ಯಾವ ಕೆಟ್ಟ ಉದ್ದೇಶನೂ ನನಗಿಲ್ಲ. ಮತ್ತೆ ಯಾಕೆ ಬಂದೆ? ಸಾಯೋಕೆ. ಅದಕ್ಕೆ ನನ್ ಮನೆನೇ ಬೇಕಿತ್ತಾ? ಹೌದು. ನೋಡು, ದಯವಿಟ್ಟು ಇಲ್ಲಿಂದ ಹೋಗ್ಬಿಡು ಪ್ಲೀಸ್. ನಾ ಹೋಗಲ್ಲ. ಯಾಕೆ ಹೋಗಲ್ಲ? ನಿನ್ನ ಕಣ್ತುಂಬ ನೋಡ್ತಾ ನೋಡ್ತಾ ಸತ್ತೋಗೋಣ ಅಂತ. ಯಾಕೆ ಮಾತಾಡಲ್ವಾ? ನನಗ್ ಸಾಯಕ್ಕೂ ಅರ್ಹತೆ ಇಲ್ವಾ? ನಾನ್ ಸಾಯಕ್ಕೂ ಪರ್ಮಿಷನ್ ಕೊಡಲ್ವಾ? ಹೇಳು, ಹೋಗ್ಬಿಡ್ತೀನಿ. ಯಾರ ಕಣ್ಗೂ ಕಾಣ್ದಿರೋ ಜಾಗಕ್ಕೆ ಹೋಗ್ಬಿಡ್ತೀನಿ. ನನಗೋಸ್ಕರ ಒಂದ್ ತೊಟ್ಟು ಕಣ್ಣೀರಿರ್ಲಿ. ಬೆಂಕಿ ಇಡೋಕ್ಕೂ ಜನ ಬರ್ದೇ ಇರೋ ಜಾಗಕ್ಕೆ ಹೋಗಿ ಸಾಯ್ತೀನಿ. ಹೇಳೋನು, ಹೇಳು. ಇಲ್ಲ ಅಭಿ, ನಿನ್ಗೋಸ್ಕರ ಕಣ್ಣೀರಿಡೋ ಅರ್ಹತೆನು ನನಗಿಲ್ಲ.